ಇದೇ ಜನವರಿ 24ರಂದು ಹೊಸ ಪಕ್ಷವನ್ನು ಘೋಷಣೆ ಮಾಡ್ತೀನಿ ಅಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಹೊಸ ಪಕ್ಷವನ್ನು ಕಟ್ಟಬೇಕು, ಅದರ ಒಂದು ಅಗತ್ಯ ಇದೆ. ಹೀಗಾಗಿ 2026 ಜನವರಿ 24ನೇ ತಾರೀಕಿನಂದು ಹೊಸ ಪಕ್ಷದ ಘೋಷಣೆಯನ್ನು ಮಾಡಲಿದ್ದಾರೆ ಮಾಜಿ ಸಚಿವ ಆಗಿರುವಂತಹ ಸಿಎಂ ಇಬ್ರಾಹಿಂ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಸಜ್ಜನರ ಸರ್ಕಾರವನ್ನು ತರಲು ನಾವು ಚಿಂತೆ ಮಾಡ್ತಾ ಇದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಜನವರಿ 24ರಂದು ಕಲಬುರಗಿಯಲ್ಲಿ ಪ್ರಾದೇಶಿಕ ರಾಜಕೀಯ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಅವರು ಜನವರಿ 24 ತಾರೀಕು ಹೊಸ ಪಕ್ಷವನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಉತ್ತಮವಾದಂತಹ ಸರ್ಕಾರನೇ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಜ್ಜನರ ಸರ್ಕಾರ ತರುವುದು ನಮ್ಮ ಚಿಂತೆಯಾಗಿದೆ, ನಮ್ಮ ಯೋಚನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಜನವರಿ 24ರಂದು ಕಲಬುರಗಿಯಲ್ಲಿ ಪ್ರಾದೇಶಿಕ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಲಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಪ್ರಾದೇಶಿಕ ರಾಜಕೀಯ ಪಕ್ಷದ ಭಾಗವಾಗಿ ಸಮಾವೇಶ ನಡೆಸಿದ್ದಾರೆ. ಆ ಸಮಾವೇಶವನ್ನು ನಡೆಸಿ ನಾವು ಹೊಸ ಪಕ್ಷದ ಒಂದು ಹೆಸರನ್ನು, ಅದರ ಚಿಹ್ನೆಯನ್ನು ಕೂಡ ಘೋಷಣೆ ಮಾಡ್ತೀವಿ ಅಂತ ಸಿಎಂ ಇಬ್ರಾಹಿಂ ಹೇಳಿರುವಂಥದ್ದು. ಈ ಹಿಂದೆ ಇವರು JDS ಪಕ್ಷದಲ್ಲಿದ್ದರು, ಕಾಂಗ್ರೆಸ್ನಲ್ಲಿ ಬಂದ ನಂತರ. ಹೀಗಾಗಿ ಇವರೀಗ ಹೊಸ ಪಕ್ಷವನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನವ ಕರ್ನಾಟಕ ನಿರ್ಮಾಣ ಆಂದೋಲನದ ವೇದಿಕೆಯ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ನೋಡಿ, ಅವರು ಹೇಳ್ತಾ ಇದ್ದಾರೆ, ಕಮಲಕ್ಕೆ ಸೂರ್ಯೋದಯದ ಚಿಂತೆ ಹೇಳ್ತಾ ಇದ್ದಾರೆ. ಕಮಲ ಅಂದರೆ BJP, ಅವರಿಗೆ ಸೂರ್ಯೋದಯದ ಚಿಂತೆ, ಯಾವಾಗ ನಾವು ಅಧಿಕಾರಕ್ಕೆ ಬರ್ತೀವಿ ಹಾಗೆ ಹಿಂಗೆ ಆ ರೀತಿಯಾಗಿ. ಇನ್ನು ಚಕೋರಂಗೆ ಚಂದ್ರೋದಯದ ಚಿಂತೆ ಅಂತ ಹೇಳ್ತಾ ಇದ್ದಾರೆ. ಕಮಲ, ಚಕೋರ ಇವರೆಲ್ಲರೂ ಕೂಡ BJPಗೆ ಸಂಬಂಧಪಟ್ಟವರು. ಹೀಗಾಗಿ ಅವರಿಗೆ ಬರೀ ಅದೇ ಚಿಂತೆ ಇರುತ್ತೆ. ಆದರೆ ನಮಗೆ ಕನ್ನಡ ನಾಡಿನ ಚಿಂತೆ ಇದೆ, ಕನ್ನಡಿಗರ ಒಂದು ಚಿಂತೆ ಇದೆ, ರಾಜ್ಯದ ಜನತೆಯ ಚಿಂತೆ ಇದೆ. ಆದರೆ ಇದೀಗ ಇರುವಂತಹ ಸರ್ಕಾರದಲ್ಲಿ ಬೆಳಗ್ಗೆ ಡೆಲ್ಲಿ, ಸಂಜೆ ಬೆಂಗಳೂರು, ಈ ರೀತಿಯಾದಂತಹ ರಾಜಕಾರಣ ನಡೀತಾ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಕೂಡ ಡೆಲ್ಲಿ, ಬೆಂಗಳೂರು ಅಂತ ಓಡಾಡ್ತಾ ಇದ್ದಾರೆ. ಜನರ ಸಮಸ್ಯೆಗಳ ಕಡೆ, ರಾಜ್ಯದ ಸಮಸ್ಯೆಗಳ ಕಡೆ ಗಮನ ಕೊಡೋಕೆ ಅವರಿಗೆ ಸಮಯನೇ ಇಲ್ಲ. ಬರೀ ಅವರ ಸೀಟಿಗಾಗಿ ಅವರು ಓಡಾಡ್ತಾ ಇದ್ದಾರೆ. ಇಂತಹ ರಾಜಕಾರಣ ನಡೀತಾ ಇದೆ. ಒಂದೊಂದು ದಿನ ಒಬ್ಬೊಬ್ಬರು ಔತಣಕೂಟಗಳನ್ನು ಏರ್ಪಡಿಸ್ತಾ ಇದ್ದಾರೆ, ಡಿನ್ನರ್ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳಿ. ಇನ್ನು ಶಾಸಕರ ಸ್ಥಿತಿ, ಬೆಳಿಗ್ಗೆ ಶಿವಕುಮಾರಣ್ಣ ಉದೋ ಉದೋ ಅಂತಾರೆ, ಸಂಜೆ ಆದರೆ ಸಿದ್ದರಾಮಣ್ಣ ಉದೋ ಉದೋ ಅಂತ ಹೇಳುತ್ತಾರೆ. ಈ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಉಳಿದಂಥವ್ರು. ಹೀಗಿರುವಾಗ ಸರ್ಕಾರ ನಡೆಸಲು ಹೆಂಗೆ ಸಾಧ್ಯ ಆಗುತ್ತೆ ಅವ್ರ ಕೈಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದು ವಿಚಾರಗಳು, BJP ಅವರು ನಡೆದುಕೊಳ್ತಿರುವಂತಹ ಒಂದು ರೀತಿಗಳು, ಇವನ್ನೆಲ್ಲವನ್ನು ನೋಡಿ ಹೇಳ್ತಾ ಇದ್ದಾರೆ. ನೋಡಿ, ಹಿಂಗಿದೆ ರಾಜ್ಯದಲ್ಲಿ ಪರಿಸ್ಥಿತಿ. ಇವರು ಹೆಂಗೆ ರಾಜಕಾರಣವನ್ನು ನಡೆಸ್ತಾರೆ, ಬರೀ ಅವರವರ ವಿಚಾರಗಳಿಗೇನೆ ಗಮನವನ್ನು ಕೊಡ್ತಾರೆ, ಔತಣಕೂಟಗಳನ್ನು ಏರ್ಪಡಿಸ್ತಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಡೆಲ್ಲಿ, ಬೆಂಗಳೂರು ಅಂತ ಓಡಾಡ್ತಾ ಇದ್ದಾರೆ. ಬೆಳಗ್ಗೆ ಡೆಲ್ಲಿ ಇದ್ದರೆ ಸಂಜೆ ಬೆಂಗಳೂರು ಇರ್ತಾರೆ. ಈ ರೀತಿಯಾಗಿರ್ತಾರೆ. ಕೆಲವರು ಅವ್ರಿಗೆ ಬೆಂಬಲ ಮಾಡೋರು ಏನು ಮಾಡ್ತಾರೆ, ಅವ್ರು ಬಂದಾಗ ಅವ್ರಿಗೆ ಜೈ ಅಂತಾರೆ, ಇವ್ರಿಗೆ ಬಂದಾಗ ಇವ್ರಿಗೆ ಜೈ ಅಂತಾರೆ. ಆ ರೀತಿ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಇನ್ನು ಕಮಲದವರಂತೂ ನಾವು ಹೆಂಗಾದರೂ ಮಾಡಿ ಬರಬೇಕಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೂರ್ಯೋದಯನ ಹುಡುಕ್ತಾ ಇದ್ದಾರೆ. ಅಂದರೆ ಅಧಿಕಾರಕ್ಕೋಸ್ಕರ ಅವರು ಕೂಡ ಕಾದ್ಕೊಂಡು ಕೂತಿದ್ದಾರೆ, ಏನೋ ಒಂದು ವಿಚಾರಗಳನ್ನು ಮಾಡಿಕೊಡಿ. ಈ ರೀತಿಯಾಗಿ ರಾಜಕಾರಣ ನಡೀತಾ ಇರುವಾಗ
ಅದ್ಯಾವುದೂ ಕೂಡ ಸರಿ ಇಲ್ಲ. ಹೀಗಾಗಿ ಹೊಸ ಪಕ್ಷವನ್ನು ಕಟ್ಟಿ ನಾವು ನಾಡಿನ ಚಿಂತೆಯನ್ನು ಮಾಡ್ತೀವಿ, ಜನರ ಸಮಸ್ಯೆಗಳನ್ನು ಆಲಿಸ್ತೀವಿ ಅಂತ ಹೇಳಿ CM ಇಬ್ರಾಹಿಂ ಹೇಳಿರುವಂಥದ್ದು, ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ಒಂದು ಪಕ್ಷದ ಘೋಷಣೆಯನ್ನು, ಚಿಹ್ನೆಯನ್ನು ಕೂಡ ನಾವು ಜನವರಿ 24ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ CM ಇಬ್ರಾಹಿಂ ಅವರು. ಮುಂದಿನ ದಿನಗಳಲ್ಲಿ ಇಬ್ರಾಹಿಂ ಅವರ ಒಂದು ನೇತೃತ್ವದಲ್ಲಿ ಒಂದು ಹೊಸ ಪಕ್ಷ ಘೋಷಣೆ ಆಗಬಹುದು. ಆದರೆ ಬಂದಂತಹ ಹೊಸ ಪಕ್ಷಗಳೆಲ್ಲವೂ ಕೂಡ ಪ್ರಾದೇಶಿಕ ಪಕ್ಷಗಳು ಏನಾದವು ಎತ್ತ ಅಂತ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ಆಮೇಲೆ ಮುಂದುವರಿತಾರೆ. ಹೀಗಿರುವಾಗ CM ಇಬ್ರಾಹಿಂ ಅವರು ಏನಿದ್ದಾರೆ, ಈ ಒಂದು ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಾವು ರಾಜ್ಯದ ಜನತೆಯ ಬಗ್ಗೆ ಯೋಚನೆ ಮಾಡಬೇಕು, ಹೀಗಾಗಿ ನಾವು ಹೊಸ ಪಕ್ಷವನ್ನು ತರೋದು ತುಂಬ ಸೂಕ್ತ ಆಗಿದೆ, ಈ ಸಮಯದಲ್ಲಿ ಅದು ಮುಖ್ಯ ಆಗಿದೆ ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.